ಎಲ್ಲರಿಗೂ ನನ್ನ ನಮಸ್ಕಾರಗಳು. ವೇದಿಕೆ ಮೇಲೆ ಆಸೀನಿರುವ ಈ ರಾಜ್ಯದ ಮುಖ್ಯಮಂತ್ರಿ ನಮ್ಮ ನಾಯಕರಾದಂಥ ಸಿದ್ದರಾಮಯ್ಯ ಸಾಹೇಬ್ರೆ, ಇನ್ನೊಬ್ರು ಆತ್ಮೀಯರು ಸಚಿವರಾದಂಥ ಬೈರ್ತಿ ಸುರೇಶ್ ಅವರೇ, ಇನ್ನೊಬ್ರು ಆತ್ಮೀಯರು ಶಾಸಕರು ಸ್ಲಮ್ ಬೋರ್ಡ್ ಚೇರ್ಮನ್ ಆದಂಥ ಪ್ರಸಾದ್ ಅಬ್ಬಯ್ಯ ಅವರೇ, ಇನ್ನೊಬ್ರು ಹಿರಿಯವರು ನಮ್ಮ ಪಕ್ಷದ ಮುಖಂಡರು CM ಪೊಲಿಟಿಕಲ್ ಸೆಕ್ರೆಟರಿ ಆದಂಥ ನಸೀರ್ ಅಹಮದ್ ಸಾಹೇಬ್ರೆ, ಇನ್ನೊಬ್ರು ಆತ್ಮೀಯರು MLC ಆದಂಥ CM ಪೊಲಿಟಿಕಲ್ ಸೆಕ್ರೆಟರಿ ಆದಂಥ ಗೋವಿಂದರಾಜ್ ಅವರೇ, ಆತ್ಮೀಯರು ಫೈನಾನ್ಸ್ ಸೆಕ್ರೆಟರಿ ಆದಂಥ ಅತೀಕ್ ಸಾಹೇಬ್ರೆ, ಮಾಜಿ ಶಾಸಕಿ ಆದಂಥ ಪೂರ್ಣಿಮಾ ಅವರೇ, ಮಾಜಿ MLC ಆದಂಥ ನಾರಾಯಣ ಸ್ವಾಮಿ ಅವರೇ, ವಕ್ಫ್ ಬೋರ್ಡ್ ಚೇರ್ಮನ್ ಆದಂಥ ಅನ್ವರ್ ಪಾಷಾ ಅವರೇ, KMDC ಚೇರ್ಮನ್ ಆದಂಥ ಅಲ್ತಾಫ್ ಖಾನ್ ಅವರೇ, ಆತ್ಮೀಯರಾದಂಥ ಓಸತಿ ಭಾಗದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಆದಂಥ ಮೋಹನ್ ಬಾಬು ಅವರೇ, ವೇದಿಕೆ ಮೇಲೆ ಆಸೀನಿರುವ ಎಲ್ಲ ಆತ್ಮೀಯರೇ, ಇಲ್ಲಿಂದ ಆತ್ಮೀಯರೇ, ಇವತ್ತು ಬಹಳ ವರ್ಷದಿಂದ ಒಂದು ಕನಸಿತ್ತು, ಬಹಳ 10 ವರ್ಷದಿಂದ ಒಂದು ಕನಸಿತ್ತು. ಇವತ್ತು ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆದಂಥ ಸಿದ್ದರಾಮಯ್ಯ ಅವರು ಇವತ್ತು ನೆನಸನ್ನ ಮಾಡಿದ್ರು ಅಂತ ಹೇಳಕ್ ಬಯಸ್ತಾ ಇದ್ದೀನಿ. 2015 15, 16, 17, 18 ಈ ಮನೆಗಳು ಸ್ಯಾಂಕ್ಷನ್ ಆಗಿರೋದು. ಅದಾದ್ಮೇಲೆ ಒಂದು ಮನೆನೂ ಸ್ಯಾಂಕ್ಷನ್ ಮಾಡಕ್ ಸಾಧ್ಯ ಆಗಿಲ್ಲ, ಒಂದು ಮನೆನೂ ಕೊಡಕ್ ಸಾಧ್ಯ ಆಗಿಲ್ಲ. ಒಟ್ಟಾಗಿ 1,80,253 ಮನೆಗಳು ಯಾವಾಗ ಸ್ಯಾಂಕ್ಷನ್ ಆಗಿದ್ದು, ಸಿದ್ದರಾಮಯ್ಯ ಅವರು ಹಿಂದಿನ ಮುಖ್ಯಮಂತ್ರಿ ಇರುವಾಗ ಆ ಟೈಮಲ್ಲಿ ಸ್ಯಾಂಕ್ಷನ್ ಆಗಿದ್ ಬಿಟ್ಟು ಈ BJP ಸರ್ಕಾರ ಬಂತು, ಸಮ್ಮಿಶ್ರ ಸರ್ಕಾರ ಬಂತು, ಅದ್ರಲ್ಲಿ ಒಂದು ಮನೆನೂ ಸ್ಯಾಂಕ್ಷನ್ ಮಾಡಿಲ್ಲ, ಒಂದು ಮನೆನೂ ಕೊಡಕ್ ಸಾಧ್ಯ ಆಗಿಲ್ಲ. ಕಾರಣ ಅಂದ್ರೆ ಮನೆ ಕೊಡಕ್ ಸಾಧ್ಯ ಆಗಿಲ್ಲ ಅಂತ ಕಾರಣ ಏನಂದ್ರೆ, ಒಂದು ಮನೆ ಕಟ್ಟಬೇಕಾದ್ರೆ 7.5 ಲಕ್ಷ ರೂಪಾಯಿ ಆಗ್ತದೆ. ಕೇಂದ್ರ ಸರ್ಕಾರದಿಂದ 1.5 ಲಕ್ಷ ಕೊಡ್ತಾರೆ, ನಮ್ಮ ರಾಜ್ಯ ಸರ್ಕಾರದಿಂದ 1,20,000 ಜನರಲ್ ಕೊಡ್ತಾರೆ, SC ST ಇದ್ರೆ 2 ಲಕ್ಷ ಕೊಡ್ತಾರೆ. ಒಟ್ಟಾಗಿ ನಾವು ಆವರೇಜ್ ತಗೊಂಡ್ರೆ 1.5 ಲಕ್ಷ ಅಂತ ಕೇಂದ್ರ ಸರ್ಕಾರದಿಂದ ಕೊಟ್ಟರು 7.5 ಲಕ್ಷದಲ್ಲಿ 3 ಲಕ್ಷ ತೆಗೆದ್ರೆ 4.5 ಲಕ್ಷ ರೂಪಾಯಿ ಬೆನಿಫಿಷರಿ ಕೊಡ್ಬೇಕಾಗ್ತದೆ. ಬೆನಿಫಿಷರಿ 4.5 ಲಕ್ಷ ಕೊಡಲೇ ಕಾರಣಕ್ಕೆ ಈ ಮನೆಗಳು ಕಂಪ್ಲೀಟ್ ಆಗಿಲ್ಲ. ಟೋಟಲ್ ಬೆನಿಫಿಷರಿ ಪೇಮೆಂಟ್ ಬರಬೇಕಾಗಿದ್ದು ಟೋಟಲ್ 1,80,253 ಮನೆಗೆ 6,691 ಕೋಟಿ ಬರಬೇಕಾಗಿತ್ತು. ಬರೇ 10 ವರ್ಷದಲ್ಲಿ ಬರೇ 310 ಕೋಟಿಗಳು ಬೆನಿಫಿಷರಿ ಪೇಮೆಂಟ್ ಬಂದಿತ್ತು. ನನ್ನ ಮನೆ ಮುಖ್ಯಮಂತ್ರಿಗಳು ನನ್ನ ಭರೋಸೆ, ನನ್ನ ಮೇಲೆ ವಿಶ್ವಾಸ ಇಟ್ಟು ನನ್ನ ಮಂತ್ರಿ ಮಾಡಿದ್ಮೇಲೆ ವಸತಿ ಮಂತ್ರಿ ಮಾಡಿದ್ಮೇಲೆ ನನ್ನ 10 ಮೀಟಿಂಗ್ ಮಾಡಿಬಿಟ್ಟು ನನ್ನ ಮುಖ್ಯಮಂತ್ರಿ ಗಮನಕ್ಕೆ ತಂದೆ. ನಾನು ಸರ್, ಈ ಥರ ಬೆನಿಫಿಷರಿ ಪೇಮೆಂಟ್ ಯಾರು ಕೊಡೋಕ್ಕೆ ಸಾಧ್ಯ ಆಗ್ತಲ್ಲ, ಬರೀ 310 ಕೋಟಿ ಕೊಟ್ಟಿದ್ದಾರೆ, 5,000, 10,000, 20,000 ಅಂತ ಬಚ್ಚಾಗಿ 20,000 ಮೇಲೆ ಯಾರೂ ಕೊಡೋಕ್ಕೆ ಸಾಧ್ಯ ಆಗಿಲ್ಲ. ಬಡವ್ರು 4.5 ಲಕ್ಷ ಕೊಡೋಕ್ಕೆ ಸಾಧ್ಯ ಆಗಲ್ಲ ಸರ್. ದಯಮಾಡಿ ಈ ಪೇಮೆಂಟ್ನ ಸರ್ಕಾರನೇ ಕೊಟ್ಬಿಟ್ಟು ಈ ಮನೆಗಳು ಅವ್ರು ಬೀದಿದಲ್ಲಿದ್ದಾರೆ, ಅವ್ರ ಮನೆಗಳು ಕೊಡ್ಬೇಕಂತ ಮನೆ ಮುಖ್ಯಮಂತ್ರಿಗಳು ಮನವಿ ಮಾಡಿ ನಾನು 10 ಬಾರಿ ಮೀಟಿಂಗ್ ಮಾಡಿದೆ. ಇದು ನಮ್ಮ ಫೈನಾನ್ಸ್ ಸೆಕ್ರೆಟರಿ ಅತೀಕ್ ಸಾಬ್ರಿಗೂ 2-3 ಸ್ಲಮ್ಗಳು ಕರ್ಕೊಂಡೋಗಿದೆ. ಆಮೇಲೆ 10 ಮೀಟಿಂಗ್ಗಳು ಮನೆ ಮುಖ್ಯಮಂತ್ರಿಗಳ ಜೊತೆ ಮಾಡೋದಾದ್ಮೇಲೆ ನನಗೂ ವಿಶ್ವಾಸ ಇರಲಿಲ್ಲ. ಏನಕ್ಕಂದ್ರೆ ನಾವು 5 ಗ್ಯಾರಂಟಿ ಕೊಟ್ಟಿರೋದು ತಮಗೆಲ್ಲ ಗೊತ್ತೇ ಇದೆ. 5 ಗ್ಯಾರಂಟಿ ಅಂದ್ರೆ ಕನಿಷ್ಠ 52,000 ಕೋಟಿ ಆಗ್ತದೆ. ಅದಲ್ಲಿ ಇದು 6,000 ಚಿಲ್ಲರೆ ಕೋಟಿ ಕೊಡ್ಬೇಕಾದ್ರೆ ಅದು ಕಷ್ಟ ಆಗ್ತದೆ ಅಂತ ಹೇಳ್ಬಿಟ್ಟು ನನ್ನ ಮುಖ್ಯಮಂತ್ರಿ ಒಪ್ಕೊಂತಾರಿಲ್ಲ ಅಂತ ಹೇಳ್ಬಿಟ್ಟು ಬೈದಿಂದ ಮಾನ್ಯ ಮುಖ್ಯಮಂತ್ರಿಗಳು ಇದು ಪ್ರಪೋಸಲ್ ಇದ್ದೆ. ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲ ಮಾಹಿತಿ ತಗೊಂಡಾದ್ಮೇಲೆ ಇಲ್ಲ, ನಿಜವಾಗ್ಲೂ ಬಡವರು ಕಷ್ಟದಲ್ಲಿದ್ದಾರೆ, ಅವ್ರ ಮನೆ ಕೊಡ್ಬೇಕಾಗ್ತದೆ ಅಂತ ಹೇಳ್ಬಿಟ್ಟು ಅದು 5 ಗ್ಯಾರಂಟಿ ಜೊತೆಯಲ್ಲಿ ಇದು 6 ಗ್ಯಾರಂಟಿ ಅಂತ ಹೇಳ್ತೀನಿ. ಬೇರೆ ಯಾವ ಮುಖ್ಯಮಂತ್ರಿ ಇದ್ರು ಇದು ಒಪ್ಪಕ್ಕೆ ಸಾಧ್ಯ ಆಗಲ್ಲ. ಬಡವ್ರ ಬಗ್ಗೆ ಕಾಳಜಿ ಇದ್ದಿದ್ದಕ್ಕೆ ನಮ್ಮ ಮನೆ ಮುಖ್ಯಮಂತ್ರಿಗಳು ಒಪ್ಕೊಂಡು ಇಲ್ಲ ಕಣೋ, ನಾನು 5 ಲಕ್ಷ ರೂಪಾಯಿ ಸರ್ಕಾರ ವತಿಯಿಂದ ಕೊಡ್ತೀನಿ, ಬೆನಿಫಿಷರಿ ಬರೀ 1 ಲಕ್ಷ ಕೊಳ್ಳಿ, ಆ ಮನೆಗಳು 1 ವರ್ಷದಲ್ಲಿ ಕಟ್ಕೊಡ್ಬೇಕಂತ ಹೇಳ್ಬಿಟ್ಟು ನನ್ನ ಕ್ಯಾಬಿನೆಟ್ ಅಲ್ಲಿ ತಂದು 500 ಕೋಟಿಯನ್ನ ರಿಲೀಸ್ ಮಾಡಿಬಿಟ್ಟು ಇವತ್ತು ನಾವು 36,781 ಮನೆ ಇಡೀ ರಾಜ್ಯದಲ್ಲಿ ಫಸ್ಟ್ ಫೇಸ್ ಅಲ್ಲಿ ಕೊಡಕ್ ಸಾಧ್ಯ ಆಯ್ತು. ಅದು ಯಾರಿಂದ? ಬೇರೆ ಯಾರಿಂದಾನೂ ಇಲ್ಲ, ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಂದ ಸಾಧ್ಯ. ಅದಕ್ಕಿಂತ ಮುಂಚೆನು ಬಹಳ ಜನ ಮುಖ್ಯಮಂತ್ರಿಗಳು ಇದ್ರು, ಸಮ್ಮಿಶ್ರ ಸರ್ಕಾರ ಬಂದ್ರು, ಸಿದ್ದರಾಮಯ್ಯ ಅವರು ಸ್ಯಾಂಕ್ಷನ್ ಮಾಡಿದ್ದು 2015 ಹಿಡ್ಕೊಂಡು 2018 ಆದ್ಮೇಲೆ ಸಮ್ಮಿಶ್ರ ಸರ್ಕಾರ ಬಂತು. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದ್ರು. ಕುಮಾರಸ್ವಾಮಿ ಅವರಿಗೆ ಬಡವ್ರ ಬಗ್ಗೆ ಕಾಳಜಿ ಇದ್ದಿದ್ರೆ ಕುಮಾರಸ್ವಾಮಿ ಕೆಲಸ ಮಾಡೋರು. ಅದಾದ್ಮೇಲೆ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಆದ್ರು. ಯಡಿಯೂರಪ್ಪ ಅವರು ಬಡವ್ರ ಬಗ್ಗೆ ಚಿಂತನೆ ಇಟ್ಟಿಲ್ಲ. ಅದಾದ್ಮೇಲೆ ಬಸವರಾಜ ಬೊಮ್ಮಾಯಿ ಅವರು 2 ವರ್ಷ ಮುಖ್ಯಮಂತ್ರಿ ಆಗಿದ್ರು, ಅವರು ಬಡವ್ರ ಬಗ್ಗೆ ಚಿಂತನೆ ಮಾಡಿಲ್ಲ. ಅದನ್ನ ನನ್ಗೆ ಹೇಳಿದ್ರು ಯಾರೋ, ಸೋಮಣ್ಣ ಅವರು ಹೋಗ್ಬಿಟ್ಟು ಬಹಳ ಒತ್ತಡ ಆದ್ರಂತೆ. ಸೋಮಣ್ಣ ಅವರು 4 ವರ್ಷ ವಸತಿ ಮಂತ್ರಿ ಆಗಿದ್ರು. ಪಾಪ ಸೋಮಣ್ಣ ಅವರು
ಬಡವ್ರ ಬಗ್ಗೆ ಕಾಳಜಿ ಇಟ್ಕೊಂಡು ಇಲ್ಲ ಈ ಮನೆಗಳು ಏನಾರು ಮಾಡಿ ಕೊಡ್ಬೇಕಂತ ಹೇಳ್ಬಿಟ್ಟು ಯಡಿಯೂರಪ್ಪ ತವನ್ನು ಪ್ರಪೋಸಲ್ ಇಟ್ಟಿದ್ರು, ಮೊನ್ನೆ ಬಸವರಾಜ ಬೊಂಬಾಯಿ ತವನ್ನು ಪ್ರಪೋಸಲ್ ಇಟ್ಟಿದ್ರು. ಅಂದ್ರೆ ಯಾರು ಅವ್ರ ಬಡವ್ರ ಬಗ್ಗೆ ಕಾಳಜಿ ಇದ್ದಿದ್ದ ಕಾರಣಕ್ಕೆ ಅವ್ರು ಕೊಡಕ್ ಸಾಧ್ಯ ಆಗಿಲ್ಲ. ಬಡವ್ರ ಬಗ್ಗೆ ಇದ್ದಿದ್ದ ಕಾಳಜಿಗೋಸ್ಕರ ಮಾನ್ಯ ಮುಖ್ಯಮಂತ್ರಿಗಳು ಒಪ್ಕೊಂಡು 6,100 ಕೋಟಿ ಬಡವ್ರು ನಾನು ಕೊಡ್ತೀನಿ 1 ವರ್ಷದಲ್ಲಿ ಕಂಪ್ಲೀಟ್ ಮಾಡ್ಕೊಡಿ ಅಂತ ಇವತ್ತು 500 ಕೋಟಿಯನ್ನ ಬಿಡುಗಡೆ ಮಾಡಿ ಇವತ್ತು ಆ 36,789 ಮನೆಗಳು ಇವತ್ತು ಕೊಡ್ತೀವಿ. ಬೇರೆ ಸೆಕೆಂಡ್ ಹಂತದಲ್ಲಿ ಈಗ ಫಸ್ಟ್ ಇನ್ಸ್ಟಾಲ್ಮೆಂಟ್ ಆಗಿ ಕೊಡ್ತಾ ಇದೀವಿ ನಾವು. ಎರಡನೇ ಹಂತದಲ್ಲಿ ಜುಲೈದಲ್ಲಿ 37,928 ಮನೆ ಕೊಡ್ಬೇಕಂತ ಇದೀವಿ ನಾವು. ಅದಾದ್ಮೇಲೆ ಸೆಪ್ಟೆಂಬರ್ ಅಲ್ಲಿ 43,912 ಮನೆ ಕೊಡ್ಬೇಕಂತ ಇದ್ದೀವಿ. ಈ ಡಿಸೆಂಬರ್ ಅಲ್ಲಿ ಕೊನೆಯಲ್ಲಿ ಇಲ್ಲ ಫೆಬ್ರವರಿ ಕೊನೆಯಲ್ಲಿ ಉಳಿದಿರೋದು 61,624 ಮನೆಗಳು ಕೊಡ್ಬೇಕಂತ ತೀರ್ಮಾನ ಮಾಡಿದ್ದೀನಿ. ತಾವೆಲ್ಲ ದಯಮಾಡಿ ಇದು ನಾನು ಹೆಚ್ಚಾಗಿ ಮಾತಾಡಕ್ ಹೋಗಲ್ಲ, ಏನಕ್ಕೆ ಸಮಯ ಕಡಿಮೆ ಇದೆ. ತಾವೆಲ್ಲ ಊಟ ಮಾಡಿಲ್ಲ, ತಾವು 9 ಗಂಟೆಗೆಲ್ಲ ತಾವೆಲ್ಲ ಬಂದಿದ್ದೀರಾ. ಮಾನ್ಯ ಮುಖ್ಯಮಂತ್ರಿಗಳು ಬೇರೆ ಕಾರ್ಯಕ್ರಮಕ್ಕೆ ಕೊಪ್ಪಳಿಗೆ ಹೋಗ್ಬೇಕಾಗ್ತದೆ, ಆ ಕಾರಣಕ್ಕೆ ನಾನು ಹೆಚ್ಚಾಗಿ ಮಾತಾಡೋಕ್ ಹೋಗಲ್ಲ. ಇಷ್ಟೇ ಹೇಳ್ತಾ ಇದ್ದೀನಿ. ಇವತ್ತು ಈ ಮನೆಗಳು ತಮ್ಗೆ ಸಿಗ್ತಾ ಇರೋದು ಬೇರೆ ಯಾವ ಮುಖ್ಯಮಂತ್ರಿ ಇದ್ರೂ ಸಾಧ್ಯ ಅಲ್ಲ. ಬರೇ ನಮ್ಮ ಸಿದ್ದರಾಮಯ್ಯ ಅವರು ಬಡವ್ರ ಬಗ್ಗೆ ಕಾಳಜಿ ಇದ್ದಿದ್ದ ಕಾರಣಕ್ಕೆ ಇವತ್ತು ನಿಮ್ಗೆಲ್ಲ ಮನೆಗಳು ಸಿಕ್ಕಿದೆ. ಇದು ನೋಡ್ತಾ ಇರ್ಬೋದು ಮನೆಗಳು, ನೀವು ಎಲ್ಲಿ ಮನೆಗಳು ಸಿಕ್ಕಿದೆ? ಶ್ರೀಮಂತರು ಮಧ್ಯದಲ್ಲಿ ಈ ಬಡವ್ರ ಮನೆಗಳು ಇರೋದು. ಇಂಥ ಮನೆಗಳು ನೋಡಿದಿರ ನೀವು? ಇಂಥ ಮನೆಗಳು ಭಾರತೀಯ ಸಿಟಿ ಅಂತ ಪಕ್ಕದಲ್ಲೇ ಇದೆ. ಇಡೀ ರಾಜ್ಯದಲ್ಲಿ ಕಲಬುರಗಿಯಲ್ಲಿ 1000 ಮನೆ ಕೊಡ್ತಾ ಇದ್ದೀರಾ. ಪ್ರೈವೇಟ್ ಅಪಾರ್ಟ್ಮೆಂಟ್ ಇಂದ ಮನೆಗಳು ಚೆನ್ನಾಗಿದೆ ಸರ್ ಅಂತ ಹೇಳ್ಬಿಟ್ಟು ಇಡೀ ರಾಜ್ಯದಲ್ಲಿ ಈ ತರ ಮನೆಗಳು ಕಟ್ಟಿ ಕೊಡ್ತಾ ಇದೀವಿ. ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳು ತಾವ ಮಣ್ಣಿ ಮಾಡ್ಕೊಳ್ಳೋದು, ಉಳ್ದಿದ್ದ ದುಡ್ಡನ್ನ ತಾವು ಬೇಗ ಬಿಡುಗಡೆ ಮಾಡಿದ್ರೆ ಈ ವರ್ಷದಲ್ಲಿ ಉಳ್ದಿಗಿರೋದು ಮನೆಗಳು ಕೊಡ್ತೀನಿ ಅಂತ ಹೇಳ್ತಾ ನಿಮ್ಗೆ ಇನ್ನೊಂದು ಬಾರಿ ಎಲ್ಲ ನಮ್ಮ ಜನತೆ ಪರವಾಗಿ ನನ್ನ ಪರವಾಗಿ ನಾನು ಹೃದಯದಿಂದ ಅಭಿನಂದನೆಗಳು ಧನ್ಯವಾದಗಳು ನಮ್ಮ ಮುಖ್ಯಮಂತ್ರಿಗಳು ಸಲ್ಲಿಸ್ತೀನಿ. ಅದ್ರ ಜೊತೆಲಿ ನಮ್ಮ ಅತೀಕ್ ಸಾಹೇಬ್ರಿಗೂ ಫೈನಾನ್ಸ್ ಸೆಕ್ರೆಟರಿ ಅವರು, ಅತೀಕ್ ಸಾಹೇಬ್ರಿಲ್ಲ ಅಂದ್ರೆ ಕೆಲಸ ಆಗ್ತಾ ಇಲ್ಲ ಸರ್. ತಾವು ಇದ್ದಿದ್ದಕ್ಕೆ ಕಾರಣಕ್ಕೆ ಇವತ್ತು ನಮ್ ದುಡ್ಡು ಕೊಟ್ಟು ಇವತ್ತು ನನ್ನ ಮೇಲೆ ವಿಶ್ವಾಸ ಇಟ್ಟು ತಾವು ಮುಖ್ಯಮಂತ್ರಿ ಜೊತೆ ಕೈ ಜೋಡಿಸಿ ಈ ದುಡ್ಡನ್ನ ರಿಲೀಸ್ ಮಾಡಿದ್ದೀರಾ. ನಿಮ್ಗೂ ಒಂದು ಕೈ ಜೋಡಿಸಿ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, 1 ವರ್ಷದಲ್ಲಿ ನಾನು ಕೊಡ್ತೀನಿ. ದಯಮಾಡಿ 1 ವರ್ಷ ಒಳಗಡೆ ತಾವು ಬಿಡುಗಡೆ ಮಾಡಿದ್ರೆ ಹೆಚ್ಚಿನ ಸಮಯ ಇಲ್ಲ, ಡೀಟೇಲ್ ಆಗಿ ಹೇಳಕ್ ನಿಮ್ಗೆ ಹೆಚ್ಚಿನ ಸಮಯ ಇಲ್ಲ ನನಗೆ. ಹಾಗಾಗಿ ನಿಮ್ಗೂ ಕೈ ಜೋಡಿಸಿ ಮನವಿ ಮಾಡ್ಕೊಂಡು ನಿಮ್ಗೂ ಅಭಿನಂದನೆಗಳು ಧನ್ಯವಾದಗಳು ಸಲ್ಲಿಸ್ತೀನಿ. ಅದ್ರ ಜೊತೆಯಲ್ಲಿ ನಮ್ಗೆಲ್ಲ ನಮ್ಮ ನವೀನ್ ರಾಜ್ ಅವರು ಸೆಕ್ರೆಟರಿ ಅವರು ಈ ಕಾರ್ಯಕ್ರಮ ಹಮ್ಮಿಕೊಂಡು ಬಹಳ ಅದ್ದೂರಿಯಾಗಿ ಮಾಡಿದ್ದಾರೆ. ನವೀನ್ ರಾಜ್ ಅವ್ರಿಗೂ ಧನ್ಯವಾದ ಸಲ್ಲಿಸ್ತೀನಿ. ಹೆಚ್ಚಾಗಿ ನನ್ಗೇನು ಇಷ್ಟ ಆಯ್ತಂದ್ರೆ ನಮ್ಮ ಸ್ಲಮ್ ಬೋರ್ಡ್ ಕಮಿಷನರ್ ವೆಂಕಟೇಶ್ ಅವರು ಪಾಪ ಈ 2 ತಿಂಗಳಲ್ಲಿ ರಿಟೈರ್ಡ್ ಆಗ್ತಾರೆ. ನಾನೆಲ್ಲ ಒಂದ್ ಕಡೆ ನಾನು ರವೀಂದ್ರ ಸಿಂಗ್ ಮಾತಾಡಿದ್ವಿ, ಇಲ್ಲ ಸರ್ ಇವ್ರು 2 ತಿಂಗಳು ರಿಟೈರ್ ಆಗಿದ್ದಾರೆ, ಇವರು ಬಹಳ ಸೀರಿಯಸ್ ಆಗಿ ತಗೊಳ್ಳಲ್ಲ, ಈ ಕಾರ್ಯಕ್ರಮ ಯಶಸ್ವಿ ಆಗ್ಬೇಕು, ಹೆಂಗ್ ಮಾಡಿದಾರೋ ಗೊತ್ತಿಲ್ಲ ಅಂತ. ನಂಬ್ತಿರೋ ಬಿಡ್ತಿರೋ, ನನ್ಕಿಂತ ಸೆಕ್ರೆಟರಿಯಿಂದ ಚೇರ್ಮನ್ ಹೆಚ್ಚಾಗಿ ನಮ್ಮ ಪಾಪ ವೆಂಕಟೇಶ್ ಅವರು ಸ್ಲಮ್ ಬೋರ್ಡ್ ಕಮಿಷನರ್ ನೀವು ಕೆಲಸ ಮಾಡಿದಿರಾ. ನಿಜವಾಗ್ಲೂ ಹೃದಯದಿಂದ ನಾನು ಮಂತ್ರಿಯಾಗಿ ನಿಮ್ಗೆ ಹೃದಯದಿಂದ ಅಭಿನಂದನೆಗಳು ಧನ್ಯವಾದಗಳು ಸಲ್ಲಿಸ್ತೀನಿ. ಏನಕ್ಕಂದ್ರೆ ಯಾರು ಇಂಟ್ರೆಸ್ಟ್ ತಗೊಳ್ಳಲ್ಲ. 2 ತಿಂಗಳು ಇದ್ಕೊಂಡು ಅಯ್ಯೋ ನಾನು 2 ತಿಂಗಳಲ್ಲಿ ಹೋಗ್ಬೇಕಪ್ಪ ನನ್ಗೇನ್ ಬೇಕಾಗಿದೆ ಅಂತ ಹೇಳ್ಬಿಟ್ಟು ಯಾವನು ಇಂಟ್ರೆಸ್ಟ್ ತಗೊಳ್ಳಿಲ್ಲ. ಆಗ ತಗೊಂಡ್ ಮಾಡಿದ್ರ ಎಲ್ಲ ನಮ್ಮ ಸ್ಲಮ್ ಬೋರ್ಡ್ ಎಲ್ಲ ಚೀಫ್ ಇಂಜಿನಿಯರ್ ಇರ್ಲಿ, ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇರ್ಲಿ, ನಿಮ್ ಸಹಕಾರದಿಂದ ಈ ಕಾರ್ಯಕ್ರಮ ಯಶಸ್ವಿಯಾಗಿದೆ. ನಿಮ್ಗೆಲ್ಲ ಧನ್ಯವಾದಗಳು ಸಲ್ಲಿಸಿ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.